ಸಿಲಿಕಾನ್ ಸಿಟಿಗೂ ಹಾಗೂ ಚಿರತೆಗಳಿಗೂ ಇರುವ ನಂಟು ಸದ್ಯಕ್ಕೆ ಕೊನೆಯಾಗುವ ಲಕ್ಷಣಗಳೇ ಕಾಣ್ತಿಲ್ಲ. ಕೆಲ ದಿನಗಳ ಹಿಂದಷ್ಟೇ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಚಿರತೆಯನ್ನ ಸೆರೆ ಹಿಡಿಯಲಾಗಿತ್ತು. ಇದೀಗ ಮತ್ತೊಂದು ಕಡೆ ಚಿರತೆ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದೆ. ಎಲ್ಲಿ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಬೆಂಗಳೂರು ಹೊರವಲಯದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ. ಏರಿಯಾ ನಿವಾಸಿಗಳಲ್ಲಿ ಹೆಚ್ಚಾದ ಆತಂಕ. ಎರಡನೇ ಬಾರಿ ಮತ್ತದೇ ಭಾಗದಲ್ಲೇ ಚಿರತೆ ಪ್ರತ್ಯಕ್ಷ. ಕೆಲ ದಿನಗಳ ಹಿಂದೆ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಚಿರತೆ ಕಾಣಿಸಿಕೊಂಡು ಜನ ಭಯಗೊಳ್ಳುವಂತೆ ಮಾಡಿತ್ತು. ಚಿರತೆಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇದರಿಂದ ಬೋನನ್ನಿಟ್ಟು ಚಿರತೆಯನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿತ್ತು. ಇದೀಗ ಮತ್ತೊಮ್ಮೆ ಬನ್ನೇರುಘಟ್ಟ ರಸ್ತೆಯ ನಿಸರ್ಗ ಬಡಾವಣೆ ಬಳಿ ಚಿರತೆ ಕಾಣಿಸಿಕೊಂಡಿದೆ. ಚಿರತೆಯ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸದ್ಯ ನಿಸರ್ಗ ಬಡಾವಣೆ ಸೇರಿದಂತೆ ಸುತ್ತಮುತ್ತಲ ಬಡಾವಣೆಯ ಜನರು ಆತಂಕದಲ್ಲಿ ವಾಸ ಮಾಡುವಂತಾಗಿದೆ. ಜಿಗಣಿ ಕೈಗಾರಿಕಾ ಪ್ರದೇಶ ಹೊಂದ್ಕೊಂಡಂತೆ ನಿಸರ್ಗ ಬಡಾವಣೆ, ಬೃಂದಾವನ, ಲೋಟಸ್ ಬಡಾವಣೆಗಳಲ್ಲಿ ಇವತ್ತು ಚಿರತೆ ಕಾಣಿಸ್ಕೊಂತಾನೆ ಇದೆ. ನಾಗರಿಕರು ಭಯಭೀತರಾಗಿದ್ದಾರೆ. ಇಲಾಖೆಗೆ ದೂರು ಕೊಟ್ಟಿದ್ದಾರೆ. ಮತ್ತೆ ಅವರು ಕೂಡ ಏನು ಬೋನದಲ್ಲಿ ಇಟ್ಟಿದ್ದಾರೆ. ಇದು 2 ದಿನದಿಂದ ಕೂಡ ಕಾಣ್ತಾ ಇಲ್ಲ. ಜನರ ಆತಂಕದಲ್ಲಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಬೇರೆ ಅದಕ್ಕೆ ಬೇಕಾಗಿರುವಂತಹ ತಜ್ಞರನ್ನ ಕರೆಸಿ ಈ ಕೂಡಲೇ ಚಿರತೆಯನ್ನು ಹಿಡಿಯುವಂತ ಕಾರ್ಯ ಚುರುಕುಗೊಳ್ಳಬೇಕಾಗಿದೆ. ಇದು ತಡ ಆಗ್ತದೆ. ಜನರು ಬಹಳಷ್ಟು ಈಚೆ ಹೊರಗಡೆ ಬರ್ಲಕ್ಕಾಗದಂತ, ಓಡಾಡ್ಲಿಕ್ಕಾಗದಂತ ಪ್ರಾಣಭೀತರಾಗಿ ಭಯ ಪಡ್ತಾ ಇದ್ದಾರೆ. ಈ ಕೂಡಲೇ ಅದನ್ನ ಹಿಡಿಬೇಕು. ಇನ್ನು ಪಕ್ಕದಲ್ಲೇ ಬನ್ನೇರುಘಟ್ಟ ಅರಣ್ಯ ಪ್ರದೇಶ ಇದ್ದು ಅನೇಕ ಸಣ್ಣ ಪುಟ್ಟ ತೋಪುಗಳು, ಕಾಡಿನಂತಹ ಪ್ರದೇಶ ಸಹ ಇದೆ. ಚಿರತೆ ಸಂಚಾರ ಮಾಡಿದೆ ಅನ್ನೋದಕ್ಕೆ ಅಲ್ಲಿದ್ದ ಹೆಜ್ಜೆ ಗುರುತುಗಳೇ ಸಾಕ್ಷಿಯಾಗಿವೆ. ಅಕ್ಕಪಕ್ಕ ಇರುವಂತಹ ಜನಸಾಮಾನ್ಯರು ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ಚಲನವಲನ ಸೆರೆಯಾಗುತ್ತಿದ್ದಂತೆ ಅರಣ್ಯ ಇಲಾಖೆಗೆ ವಿಚಾರ ಸ್ಥಳೀಯರು ಮುಟ್ಟಿಸಿದ್ದಾರೆ. ಕೂಡಲೇ ಬಂದ ಅರಣ್ಯ ಅಧಿಕಾರಿಗಳು ಬೋನನ್ನ ಇಟ್ಟು ಚಿರತೆಯನ್ನು ಸೆರೆ ಹಿಡಿಯೋಕೆ ಮುಂದಾಗಿದ್ದಾರೆ. 10-12 ವರ್ಷದಿಂದ ಇದ್ದೀವಿ. ಯಾವತ್ತೂ ಈ ತರ ಕಾಡು ಪ್ರಾಣಿಗಳದ್ದು ಉಪಟಳ ಆ ತರ ಎಲ್ಲ ಏನೂ ಆಗಿರ್ಲಿಲ್ಲ. 2 ದಿನದಿಂದ ಅದು CCTVಯಲ್ಲೆಲ್ಲ ಚಿರತೆ ಬಂದಿರೋದು ಕಂಡಿದೆ. ಅದೇ ಹಿಡಿತೀನಿ ಅಂತ ಹೇಳಿ ಒಂದು ಚಿಕ್ಕ ಬೋನು ಎಲ್ಲ ಹಾಕಿದ್ದಾರೆ. ಇಲ್ಲಿ ತುಂಬಾ ಜನ ಮಕ್ಕಳು, ನಾವು ದಿವಸ ಇದು ನಮ್ಮ ವಾಕಿಂಗ್ ಬರೋ ಏರಿಯಾ. ಈಗ ಇದೊಂದು ಬಂದಿರೋದ್ರಿಂದ ನಮ್ಗೆ ಓಡಾಡ್ಲಿಕ್ಕೆ ಭಯವಾದ ಪರಿಸ್ಥಿತಿ ಬಂದಿದೆ. ಫಾರೆಸ್ಟ್ ಆಫೀಸರ್ ಹತ್ರ, ಎಲ್ಲರ ಹತ್ರ, ನಮ್ದೆಲ್ಲರ ಲೇಔಟ್ ಅವ್ರದ್ದೆಲ್ಲರದ್ದು ಒಂದು ಮನವಿ ಏನಪ್ಪಾ ಅಂದ್ರೆ ಅದನ್ನ ಆದಷ್ಟು ಒಂದು ದೊಡ್ಡ ಬೋನ್ ಎಲ್ಲ ಇಟ್ಟು ಅದನ್ನ ಹಿಡಿಬೇಕು. ಇಂದು ರಾತ್ರಿಯೂ ಸಹ ಅರಣ್ಯ ಇಲಾಖೆ ಸಿಬ್ಬಂದಿ ಅಲ್ಲೇ ವಾಸ್ತವ ಹೂಡಿ ಗಸ್ತು ತಿರುಗುವ ಯೋಜನೆ ಮಾಡಿಕೊಂಡಿದೆ. ಚಿರತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇದ್ದರೆ ಅದನ್ನು ಸೆರೆ ಹಿಡಿಯಲು ಬೇಕಾದ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಚಿರತೆ ಸೆರೆ ಹಿಡಿಯುವವರೆಗೂ ಅಲ್ಲಿನ ಜನರಿಗೆ ಚಿರತೆ ಭೀತಿ ಮಾತ್ರ ಕಾಡುತ್ತಲೇ ಇರುತ್ತದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.